ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಚೆನ್ನಾಗಿದ್ದೀವಿ ಅಂತ ಹೇಳಬೇಕಾಗುತ್ತೆ, ಇಲ್ಲದೇ ಇದ್ದರೂ ಹೇಳಬೇಕಾಗತ್ತೆ ನಾವು. ಹಾಗಾಗಿ ಸ್ನೇಹಿತರೆ ಶೀತಾಗಿದೆ ಸ್ವಲ್ಪ. ಯಾಕೆ ಅಂತಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಹೇಳ್ಬೇಕಾಗುತ್ತೆ. ಈಗ 3:30ಗೆಲ್ಲ ಹೇಳ್ಬೇಕಾಗುತ್ತೆ. ಇವತ್ತು ಸ್ವಲ್ಪ ಲೇಟ್ ಮಾಡಿ ಎದ್ದದ್ದು ನಾನು. 4:15 ಎದ್ದೆ. ಯಾಕಂದರೆ ನಿನ್ನೆ ಸಾಯಂಕಾಲ ಕೂಡ ಕೆಲಸ ಜಾಸ್ತಿ ಇತ್ತು, ಹಂಗಾಗಿ ನಿದ್ದೆ ಹತ್ತಿಬಿಟ್ಟಿದೆ. ಅಲಾರಾಮ್ ಕೂಗಿದೆ, ಆಫ್ ಮಾಡಿ ಮತ್ತೆ ಮಲಗಿದ್ದೀನಿ. 3:30ಗೆ ಇಟ್ಟಿರ್ತೀನಿ ಅಲಾರಾಮು. ಕಣ್ಣೆಲ್ಲ ಇದು ಆಗ್ತಾಯಿದೆ ನೋಡಿ. ಮಲಗುವಾಗಲೇ 12 ಗಂಟೆ ಮೇಲೆ ಆಗಿತ್ತು. ಹಾಗಾಗಿ ಈಗ ನಾನು ಎಲ್ಲ ಕೆಲಸ ಮಾಡಿ ಬಟ್ಟೆ ಪಾತ್ರೆ ಎಲ್ಲ ಆಯಿತು. ಕಣ್ಣು ಫುಲ್ ಇದು ಮಾಡ್ತಿದ್ದೆ. ಶ್ರೇಯನಿಗೆ ಈಗ ಟಾಪ್ ಒಂದು ಮೊನ್ನೆ ಹೊಲಿದೆ, ಪ್ಯಾಂಟ್ ಒಂದು ಸ್ವಲ್ಪ ಅರ್ಧನ ಹೊಲಿದಿಟ್ಟಿದ್ದೀನಿ. ಪ್ಯಾಂಟ್ ಹೊಲಿಬೇಕು ಈಗ. ಪ್ಯಾಂಟ್ ಬೇಕು ಇನ್ನೊಂದು 4 ದಿನದಲ್ಲಿ ಬೇಕು ಅವಳಿಗೆ. ಹಾಗೆ ನನ್ನದೊಂದು ಬ್ಲೌಸ್ ಹೊಲಿಬೇಕು. ಹಾಗೆ ಎಂಥ ಸೀರೆ ಕೂಡ ಬಂದಿದೆ, ತರಲಿಕ್ಕೆ ಹೋಗಿದ್ದಾರೆ ಯಜಮಾನ್ರು. ಕೆಲಸದಿಂದ ಆ ಕಡೆ ತೊಗೊಂಬರ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಈಗ ಯಾಕೆ ಅಷ್ಟು ಬೇಗ ನೀವೊಂದು ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದೇನೆ. ಮೊದಲೆಲ್ಲ 5 ಗಂಟೆಗೆ ಹೇಳ್ತಿದ್ದೆ ಶ್ರೇಯನಿಗೋಸ್ಕರ. 5 ಗಂಟೆಗೆ ಎದ್ದು ಹಾಕಿ ಡಬ್ಬಿ ಮಾಡಿ ಕೊಡ್ತಿದ್ದೆ. ಈಗ ಇಲ್ಲ, 3:30 ಅಂದ್ರೇ ಹೇಳ್ಬೇಕಾಗುತ್ತೆ. ಲಾಸ್ಟ್ 3:45 ಹೇಳ್ಬೇಕು ನಾನು. ಯಾಕೆ ಅಂತಂದರೆ ನಾನು ಫೆಬ್ರವರಿ 3ನೇ ತಾರೀಕಿಂದ ಯೋಗ ಕ್ಲಾಸಿಗೆ ಹೋಗ್ತಾಯಿದ್ದೀನಿ. ನಿಮಗೆ ಕೇಳ್ಬೋದು, ಯಾಕೆ ಯೋಗ ಕ್ಲಾಸು ಮನೆಯಲ್ಲೇ ಮಾಡ್ಬೋದು ಅಂತಲ್ಲ. ಹೌದು, ಮನೆಯಲ್ಲಿ ಮಾಡಿದರೆ ಸ್ವಲ್ಪ ಆಲಸ್ಯತನ ಆಗ್ತೈತೆ. 10 ನಿಮಿಷ ಮಾಡಿದರೆ ಸಾಕಾಗಿಬಿಡುತ್ತೆ, ನಮಗೂ ಸುಸ್ತು ಅನಿಸುತ್ತೆ, ಅಲ್ಲಿಗೆ ಬಿಟ್ಬಿಡ್ತೇವೆ. ಅದಕ್ಕಾಗಿ ಮತ್ತು ಸಿಕ್ಕಾಪಟ್ಟೆ ಬೆನ್ನು ಇರೋ ಕಾರಣ ಯೋಗ ಕ್ಲಾಸಿಗೆ ಹೋದರೆ ಸ್ವಲ್ಪ ಯೋಗ ಮಾಡಿದರೆ ಬೆನ್ನೆಲ್ಲ ಕಮ್ಮಿ ಆಗುತ್ತೆ ಅಂಥೇಳಿ. ಹಾಗಾಗಿ ಫೆಬ್ರವರಿ 3ನೇ ತಾರೀಕಿಂದ ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾರೆ. ಅಂದರೆ ವರ್ಷಕ್ಕೆ 2 ಬ್ಯಾಚ್ ಮಾತ್ರ ಫ್ರೀ ಕರೀತಾರೆ ಇಲ್ಲಿ. ಈಗೊಂದು ಜುಲೈಯಲ್ಲಿ ಜೂನಲ್ಲಿ ಕರೆದಿದ್ರು, ಅಷ್ಟು ಮಾತ್ರ ನಮಗೆ ಗೊತ್ತಿತ್ತು. ಈಗ ಫೆಬ್ರವರಿ 3ನೇ ತಾರೀಕಿಗೆ ಕರೆದಿದ್ರು ಸ್ನೇಹಿತರೆ. ಅದಕ್ಕಾಗಿ ನಾನು ಕೂಡ ಹೋಗ್ತಾಯಿದ್ದೀನಿ. 5 ಗಂಟೆಗೆ ಅಂದರೆ ಅಲ್ಲಿಗೆ ಹೋಗಬೇಕು. 5ರಿಂದ 6:45 ಅಂದರೆ 1:45 ಗಂಟೆ ಹೇಳ್ತಾರೆ. ಹಾಗಾಗಿ ನಾನು ಅಷ್ಟರಲ್ಲಿ ಶ್ರೇಯನಿಗೆ ಅಡುಗೆ ಡಬ್ಬಿ ಮಾಡಿ ರೆಡಿ ಮಾಡಿ ಇಟ್ಟು ಹೋಗಬೇಕಲ್ಲ. 5ಕ್ಕೆ ಹೋಗೋ ಮುಂದೆ ಶ್ರೇಯನ ಎಬ್ಬಿಸಿ ಹೋಗ್ತೀನಿ. ಅವಳು ಸ್ನಾನ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ ಡಬ್ಬಿಗೆ ಹಾಕ್ಕೊಂಡು ಹೋಗ್ತಾಳೆ ಸ್ನೇಹಿತರೆ. ನಮ್ಮ ಯಜಮಾನ್ರು ಬಂದ್ರಂತ ಕಾಣಿಸುತ್ತೆ, ಸೀರೆ ತೊಗೊಂಡು ಸೌಂಡ್ ಆಗ್ತಾಯಿದೆ. ಹಾಗಾಗಿ ನಾನು ಅಷ್ಟರಲ್ಲಿ ಅಡುಗೆ 5 ಗಂಟೆ ಅಂದರೆ ಅಡುಗೆ ಮಾಡಿಟ್ಟು ಹೊರಡಬೇಕಾಗತ್ತೆ. ಅದಕ್ಕಾಗಿ ಬೇಗ ಹೇಳ್ಬೇಕು. ಅದು ಶೀತ ಕೂಡ ಹೋಗುವಾಗ 5 ಗಂಟೆಗೆ ಹೋಗುವಾಗ ಸ್ವಲ್ಪ ಹೆದರಿಕೆ ಆಗುತ್ತೆ. ಯಜಮಾನ್ರು ಎದ್ದಿದ್ರೆ ಅವರೇ ಬಿಟ್ಟು ಬರ್ತಾರೆ, ಸ್ವಲ್ಪ ದೂರ ಆಗುತ್ತೆ, ಹೋಗಿ ಬಿಟ್ಟು ಬರ್ತಾರೆ. ಹಾಗಾಗಿ ನಾನು ಈಗ ಅಲ್ಲಿಗೆ ಕೂಡ ಹೋಗ್ತೇನೆ ಬೆಳಗ್ಗೆ ಬೇಗೆದ್ದು. ಈಗ ಕಣ್ಣು ಸ್ವಲ್ಪ ಇದು ಮಾಡ್ತಾಯಿದ್ದಾವೆ, ನಿದ್ದೆ ಮಾಡಬೇಕಂತ. ಟೈಮ್ ಆಲ್ರೆಡಿ 11:30 ಆಗಿದೆ. ಇವತ್ತು ಏನೂ ತಿನ್ನೋ ಹಾಗಿಲ್ಲ, ಉಪವಾಸ ಕೂಡ. ಅದಕ್ಕಾಗಿ ಏನು ಬೇಡ ಅಂತೇಳಿ ಸ್ವಲ್ಪ ಚಹಾ ಕುಡ್ದಿದ್ದೀನಿ. ಚಹಾ ಕುಡಿದು ಈಗ ಇದೊಂದು ಶ್ರೇಯಾಂದು ಡ್ರೆಸ್ ಫಿನಿಷ್ ಮಾಡಬೇಕಂದೆ, ಅವಳು ಬಂದ ಮೇಲೆ ಮಾಡ್ತೀನಿ ಸ್ನೇಹಿತರೆ. ನಾನು ಬ್ಲೌಸನ್ನು ನಾನೀಗ ಸ್ಟಿಚ್ ಮಾಡ್ಕೋತೀನಿ. ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ, ನಿನ್ನೆ ರಾತ್ರಿ ಎಲ್ಲ ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ನಿನ್ನೆ ಶ್ರೇಯನಿಗೆ ಏನೇನೋ ಮಾಡಿಕೊಟ್ಟಿದ್ದೀನಿ, ಸಾಕಾಗಿದೆ ಸ್ನೇಹಿತರೆ. ಬನ್ನಿ ತೋರಿಸ್ತೀನಿ. ಶ್ರೇಯನಿಗೆ ಗುಲಾಬ್ ಜಾಮೂನೆಲ್ಲ ನಿನ್ನೆ ಮಾಡಿದ್ನೆಲ್ಲ. ಯಾಕೆ ಅಂದರೆ ಅವಳು ಇದಕ್ಕೆ ಹೋಗೋದಕ್ಕೋಸ್ಕರ, ಶಾಲೆಯಲ್ಲಿ ಮಕ್ಕಳಿಗೆ ಬರ್ಡೇ ಪಾರ್ಟಿಗೋಸ್ಕರ ಅಂಥೇಳಿ. ಬನ್ನಿ, ನಾನು ನಿನ್ನೆ ಗುಲಾಬ್ ಜಾಮೂನ್ ಮಾಡಿದ್ನೆಲ್ಲ ರಾತ್ರಿಗೆ ನೋಡಿ. ಇಷ್ಟು ಬಿಟ್ಟು ಹೋಗಿದ್ದಾಳೆ ನಮಗೆ ಮನೆಯಲ್ಲಿ, ಅವೆಲ್ಲ ತೊಗೊಂಡೋಗಿದ್ದಾಳೆ. ಒಂದಿಷ್ಟು ಇಲ್ಲಿ ಮನೆಗೆ ಇಟ್ಟಿದ್ದಾಳೆ. ಎಷ್ಟು ದಪ್ಪ ಆಗಿದ್ದಾವೆ ನೋಡಿ ಗುಲಾಬ್ ಜಾಮೂನು. ಒಂದು ಸ್ಪೂನಲ್ಲಿ ಹಿಡಿತದೆ, ಅಷ್ಟು ತೋರಾಗಿದೆ ಅಲ್ಲ ಸ್ನೇಹಿತರೆ. ನಮ್ಮ ಮುಂದಿದ್ದವು. ಇಲ್ಲಿ ಸ್ವಲ್ಪ ಅನ್ನ ಮಾಡಿದೆ. ಅನ್ನ ಸಾಂಬಾರು ಸಾಕಮ್ಮ ನನಗೆ, ಇವತ್ತೇನು ಬೇಡ ಅಂದ್ಲು. ಅನ್ನ ಟೊಮೆಟೊ ಸಾಂಬಾರು ಮಾಡಿದ್ದೀನಿ ಸ್ನೇಹಿತರೆ. ಅವಳು ಏನು ಮಾಡಿದ್ದಾಳೆ, ಟೊಮೆಟೊ ಸಾಂಬಾರನ್ನು ಮಾಡಿಟ್ಟೋಗಿದ್ದೀನಿ, ಆರಿದೆ ಅಂಥೇಳಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾಳೆ. ಯಾಕಂದರೆ ನಮಗೆ ಏನು ಪ್ರಾಬ್ಲಮ್ ಗೊತ್ತಾ ಇಲ್ಲಿ, ಯಾಕೆ ಆ ಥರ ಇಟ್ಟೋಗಿದ್ದಾಳೆ. ಅಳಿಲು ತುಂಬ ಬರ್ತವೆ ಅಲ್ಲಿ ಬಾಳೆಗಿಡದನ್ನು ಬಂದು. ಇಲ್ಲಿ ಏನು ಇಟ್ಟಿರ್ತಿಲ್ಲ ಅದನ್ನೆಲ್ಲ ತೆಗೆದು ಬಿಸಾಕ್ತವೆ ಸ್ನೇಹಿತರೆ. ಅದಕ್ಕಾಗಿ ಈಗ ನಾವು ಏನೇ ಇಡಬೇಕಂದ್ರೂ ಒಂದು ಈ ಥರ ಪಾತ್ರೆ ಮೇಲೆ ಒಂದು ವಸ್ತು ಇಡಬೇಕು, ಭಾರವಾದದ್ದು. ಇಲ್ಲ ಅಂದರೆ ಅಳಿಲೆಲ್ಲ ಕೆಡವಿ ಹಾಕಿ ಹೋಗಿಬಿಡ್ದೆ. ಅದಕ್ಕೆ ಸಾಂಬಾರು ಒಳಗಡೆ ಏನಾದರೂ ಬಿದ್ದಿತ್ತು ಅಂತ ಹೇಳಿ ಏನು ಮಾಡಿದ್ದಾಳೆ ಅವಳು, ಹೆದರಿ ಸಾಂಬಾರನ್ನು ಇಲ್ಲಿ ಇಟ್ಟು ಹೋಗಿದ್ದಾಳೆ ನೋಡಿ. ಅದಕ್ಕಾಗಿ ನಾನು ಕೂಡ ತೆಗಿಲಿಲ್ಲ. ನಾನು ಹೇಗಿದ್ರು ಊಟನೂ ಮಾಡಲ್ಲ, ಯಜಮಾನ್ರು ಕೆಲಸಕ್ಕೆ ಹೋಗಿದ್ದಾರಲ್ಲ, ಅದಕ್ಕಾಗಿ ಬೇಡ ಅಂಥೇಳಿ ನಾನು ಇದನ್ನು ಮಾಡಿದ್ದೇನೆ. ಇಲ್ಲಿ ನಿನ್ನೆ ಗುಲಾಬ್ ಜಾಮೂನ್ ಕರೆದಿರೋಂಥ ಎಣ್ಣೆ ಪಾತ್ರೆ ಇದೆ. ಈಗ
ಎಲ್ಲ ಪಾತ್ರೆ ಬಟ್ಟೆ ಎಲ್ಲ ಆಗಿದೆ. ಆಲ್ರೆಡಿ ಪೂಜೆ ಕೂಡ ಆಗಿದೆ. ಬೆಳಗ್ಗೆ ಬೇಗ ಮಾಡಿದ್ದೀನಿ ಆಗಲೇ ಪೂಜೆ. ನೋಡಿ 11:30 ಒಂದು 8 ಗಂಟೆಗೆ ಪೂಜೆ ಮಾಡಿದ್ದೀನಿ. ಹಾಗಾಗಿ ಶ್ರೇಯನ್ ಬರ್ಡೇ ಅಂತೂ ನಾವು ಸಿಂಪಲ್ಲಾಗಿ ಮಾಡ್ತೇವೆ, ಜಾಸ್ತಿ ಏನು ಮಾಡಲಿಲ್ಲ ಅವಳದ್ದು. ಹಾಗಾಗಿ ಈಗ ಇದನ್ನು ಮಾಡ್ತೇನೆ ಸ್ನೇಹಿತರೆ. ಬಟ್ಟೆ ಹೊಲಿತೀನಿ, ಕೊಬ್ಬರಿನೇ ಹಾಕಿಲ್ಲ. ಯಜಮಾನ್ರು ಬರಬೇಕು, ಈಗ ಬಂದರೆ ಸರಿ ಬೈತಾರೆ ನಂಗೆ. ಅದು ನೆನಪೇ ಇಲ್ಲ ನನಗೆ, ಕೊಬ್ಬರಿ ಕಡೆ ಗಮನನೇ ಕೊಟ್ಟಿಲ್ಲ ಕೆಲಸದ ಮಧ್ಯೆ. ಹಾಗಾಗಿ ಈಗ ಇದೊಂದಿಷ್ಟು ಕೊಬ್ಬರಿ ಹಾರಾಕ್ತೀನಿ ಮೊದಲಿಗೆ. ಮತ್ತೆ ಹಾಳಾಗ್ತದೆ ಸ್ನೇಹಿತರೆ, ಏನು ಪ್ರಯೋಜನ ಇಲ್ದಂಗೆ ಹಾರಾಕಿದ್ದೀನಿ. ಇಷ್ಟು ಒಂದಿಷ್ಟು ಕೊಬ್ಬರಿದ್ದು. ಬನ್ನಿ, ಯಾರಿಗಾದ್ರೂ ಏನಾದರೂ ಗೊತ್ತಿದ್ದರೆ ನನಗೊಂದು ಮಾಹಿತಿ ಬೇಕು ನಿಮ್ಮ ಕಡೆಯಿಂದ. ಯಾಕೆ ಅಂದರೆ ನೋಡಿ, ಹರಿವೆ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿದೆ. ಹರಿವೆ ಸೊಪ್ಪೆಲ್ಲ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದರೊಳಗಡೆ ಮಿಡ್ಲಲ್ಲಿ ಒಂದು ಕಾಯಿ ಮೆಣಸು ಗಿಡ ನೆಟ್ಟಿದ್ದೇನೆ. ಕಾಯಿ ಮೆಣಸು ಗಿಡಗಳದು ತುಂಬ ಚೆನ್ನಾಗಿದಾವೆ, ತುಂಬ ಡಾಳಾಗಿ. ನೋಡಿ ಟೊಮೆಟೊ ಗಿಡಗಳದು ಎಷ್ಟು ಹೈಟು. ಕಾಯಿ ಮೆಣಸು ಗಿಡಗಳು ನೋಡಿ ಹೂ ಇಷ್ಟು ಬಿಡ್ತವೆ, ಆದರೆ ಒಂದು ಕಾಯಿ ಆಗ್ತಾಯಿಲ್ಲ, ಎಲ್ಲ ಉದುರ್ತಾ ಇದೆ. ಯಾಕೆ ಅಂಥೇಳಿ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಹೂ, ನೋಡಿ ಎಷ್ಟು ಆಗ್ತಾಯಿದ್ದಾವೆ, ಆದರೂ ಬೇರೆ ಉದುರ್ತಾ ಇದೆ. ಗೊತ್ತಾಗ್ತಾ ಇಲ್ಲ ನಮಗೆ ಏನು ಅಂತೇಳಿ. ಟೊಮೆಟೊ ಗಿಡನೂ ಕೂಡ ಎಷ್ಟು ಹೈಟಾಗಿದ್ದಾವೆ ನೋಡಿ. ಇಲ್ಲಿ ಕೂಡ ಇದು ಆಗಿದ್ದಾವೆ, ಏನು ಅನ್ನೋದು ಮಾಹಿತಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಇದ್ರದ್ದು ಕೃಷಿ ಇದಕ್ಕೆ ಹೋಗಿ ಬರ್ತೀನಿ. ಇವತ್ತು ಕೃಷಿ ಆಫೀಸ್ ಇದೆ, ಅಲ್ಲಿ ಹೋಗಿ ಬರ್ತೀನಿ. ಏನು ಹೇಳ್ತಾರೆ ಕೇಳಬೇಕು. ಒಟ್ಟು ಫುಲ್ ಹೂ ಆಗುತ್ತೆ, ಆದರೆ ಬೀಳ್ತಾ ಇದ್ದಾವಲ್ಲ, ಕೇಳಿ ಬರ್ತೀನಿ ಯಾಕೆ ಅಂಥೇಳಿ. ಇದನ್ನು ಹರಿವೆ ಸೊಪ್ಪನ್ನು ಕೊಯ್ಬೇಕು. ಹೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾಳೆ ಅಥವಾ ಇವತ್ತು ಕಟ್ ಮಾಡ್ಕೊತೀನಿ. ನಮಗೆ ಸಾಕಾಗುತ್ತೆ ಇಷ್ಟು ಜನಕ್ಕೆ ಅಲ್ವಾ. ಒಳ್ಳೆ ಚೆನ್ನಾಗಿ ಬಂದಿದೆ, ಮತ್ತು ಬೀಜ ಆಗಿಬಿಡುತ್ತೆ ಅದು. ಅದಕ್ಕಾಗಿ ಸ್ನೇಹಿತರೆ, ಬೀಜ ಆದರೂ ಪರವಾಗಿಲ್ಲ ಅಂಥೇಳಿ ಬೀಜ ಕಾಯ್ಕೋಬೇಕಂತ ಮಾಡಿದ್ದೆ. ಕಟ್ ಮಾಡ್ತೀನಿ, ಯಾಕಂದರೆ ಫಸ್ಟ್ ಟೈಮೆಲ್ಲ ನಟ್ಟಿದ್ದು ತಿನ್ಲಿಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಮನೆಯವರು ಬೀಜ ತಂದು ಹಾಕಿದ್ರು. ಈ ಕಲರ್ ಹಳದಿ ನೀಲಿ ಹೂ ಬರುತ್ತೆ ನೋಡಿ, ಇದ್ರೊಳಗಡೆ ನೀಲಿ ಹೂ ಬರ್ತಾ ಇದೆ ಈಗ. ಹಾಗಾಗಿ ಸ್ನೇಹಿತರೆ, ಇನ್ನೊಂದು ನಿಮಗೆ ಮೊನ್ನೆ ತೋರಿಸಿದ್ದೀನಿ ಇಲ್ಲೋ ಅಷ್ಟು ನನಗೆ ಐಡಿಯಾ ಇಲ್ಲ, ಈಗ ತೋರಿಸ್ತೀನಿ ಬನ್ನಿ. ಇಲ್ಲಿ ಪೈನಾಪಲ್ಲು ತುಂಬ ಇತ್ತು ಮುಂಚೆ, ಎಲ್ಲ ನಾವು ಕಿತ್ತು ಬಿಸಾಕಿದ್ವಿ. ಮುಳ್ಳಲ್ಲ, ಮುಳ್ಳಿಗೋಸ್ಕರ ಹುಲ್ಲು ತೆಗಿಲಿಕ್ಕೆ ಬರ್ತಿರಲಿಲ್ಲ. ಈಗ ನೋಡಿ ಪೈನಾಪಲ್ ಯಾವ ರೇಂಜಲ್ಲಾಗಿದೆ. ಪೈನಾಪಲ್ ಮಸ್ತಾಗಿದೆಯಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮ ಯಜಮಾನ್ರು ಬರಲಿಲ್ಲ, ಯಾರೋ ಬಂದು ಹೋದರೂ ಬರಲಿಲ್ಲ ಸ್ನೇಹಿತರೆ. ಹಾಗಾಗಿ ಈಗ ಇದಷ್ಟು ಮಾಡ್ಕೊತೀನಿ ನಾನು. ನೋಡಿ ಸ್ನೇಹಿತರೆ, ಸೀರೆದು ಪಾರ್ಸಲ್ ಬಂದಿತ್ತು ಅಂತೇಳಿ ತರಕ್ಕೆ ಹೋಗಿದ್ರನ್ನೆಲ್ಲ ಅವ್ರು ಪಾರ್ಸಲ್ ಇಟ್ಟೇ ಇಲ್ಲಂತೆ, ಇನ್ನು ನಾಳೆ ಬಂದು ತಲುಪುತ್ತೆ. ಇವತ್ತಿಟ್ಟರೆ, ಹಾಗಾಗಿ ಲೇಟಾಗಿದೆ ಅದು. ಯಜಮಾನ್ ಫೋನ್ ಮಾಡಿ ನಾನು ಬೈತಾ ಇದ್ದಾರೆ. ನಾನು ಅಲ್ಲಿ ಇಷ್ಟೊತ್ತನ ಹೋಗಿ ಕಾದೆ, ಬಂದೇ ಇಲ್ಲ ಅದು ಪಾರ್ಸಲ್. ಇಷ್ಟೊತ್ತನ ಅಲ್ಲಿ ಅಂಗಡಿ ಹತ್ರ ಆಫೀಸ್ ಹತ್ರ ಹೋಗಿ ಕಾದಿದ್ದಾರೆ. ಆದರೆ ಅವರು ಬಾಗಿಲು ಹಾಕೊಂಡು ಹೋಗಿದ್ದಾರೆ, ಅಲ್ಲೇ ಕೂತಿದ್ದಾರೆ. ಇವರು ಒಂದು ಕಾಲ್ ಮಾಡ್ಬೋದಿತ್ತು, ಅಲ್ಲೇ ನಂಬರ್ ಇತ್ತು. ಯಜಮಾನ್ರು ಅವ್ರ ಟೆನ್ಷನಲ್ಲಿ ಅವರು, ಇಲ್ಲ ನನ್ನ ಹತ್ರ ಇತ್ತು, ಫೋನ್ ಮಾಡಿ ಹೇಳಿದರೆ ನಾನಾದರೂ ಕಾಲ್ ಮಾಡ್ತಿದ್ದೆ. ಏನೂ ಇಲ್ಲ, ಬಾಗಿಲು ಮುಂದೆ ಕೂತು ಈಗ ನನ್ನನ್ನು ಫೋನ್ ಮಾಡಿ ಬೈತಾ ಇದ್ದಾರೆ ನೋಡಿ. ಪರವಾಗಿಲ್ಲ ಬನ್ನಿ, ನಾಳೆ ಬರುತ್ತೆ ಅಂತ ಹೇಳಿದೆ. ಬರ್ತಾ ಇದ್ದಾರೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಶೀತ ಇರೋದ್ರಿಂದ ಈಗ ನಾನು ಬ್ಲೌಸರು ಸ್ಟಿಚ್ ಮಾಡ್ತೀನಿ, ಇಲ್ಲಾಂದರೆ ಮತ್ತೆ ಅದು ಉಳಿತೆ. ನನಗೆ ಬ್ಲೌಸ್ ಬೇಕು. ಯಾಕೆ ಅಂಥೇಳಿ ನಿಮಗೆ ಒಂದು 4 ದಿನದಲ್ಲಿ ಗೊತ್ತಾಗುತ್ತೆ. ಸಿಂಪಲ್ ಸಾರಿ ಇದೆ, ಬ್ಲೌಸ್ ಏನು ಗ್ರ್ಯಾಂಡ್ ಇಲ್ಲ, ಸಿಂಪಲ್ಲಾಗಿ ಹೊಲ್ಕೋತೀನಿ ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳನ್ನು. ವರ್ಕ್ ಅದೇನು ಮಾಡಿಸಿಲ್ಲ, ಕಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಇದೇ ಬ್ಲೌಸು ಮೊನ್ನೆ ಕಟ್ ಮಾಡಿ ಇಟ್ಟಿದ್ದೀನಿ. ಯಾವ ಸಾರಿ ಇದೆ ಅಂತಂದರೆ, ಈಗ ಒಂದು ಸತಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಏನು ಮಾಡಿದ್ದೀನಿ ನೆನಪಿಲ್ಲ ಮಾತ್ರ. ಈ ಸಾರಿ ನೋಡಿ ಸಖತ್ತಾಗಿದೆ. ನಮ್ಮ ಅಂಗಡಿದೆ ಸಾರಿ, ನಮ್ಮ ಅಂಗಡಿ ಸೀರೆದೆ, ನಮ್ಮ ಬಟ್ಟೆ ಶಾಪಲ್ಲಿರುವಂಥ ಸೀರೆದೇ. ಆದರೆ ಈ ಸಾರಿ ನನಗಂತೂ ತುಂಬಾ ಇಷ್ಟ ಆಗಿಯೇ ತೊಗೊಂಡದ್ದು. ಈ ಕಲರ್ ಅಂದರೆ ನನಗೆ ತುಂಬ ಇಷ್ಟ ಸ್ನೇಹಿತರೆ. ಈ ಬೇಬಿ ಪಿಂಕ್ ಅಂದರೆ ತುಂಬಾ ಇಷ್ಟ. 2 ಕಲರು ಮತ್ತು ಸ್ವಲ್ಪ ಗೋಲ್ಡು ಜರಿ ಬರುತ್ತೆ, ತುಂಬ ಚೆನ್ನಾಗಿದೆ. ಈಗ ಇದನ್ನು ಹೊಲಿತೇನೆ. ಶ್ರೇಯಾನ ಡ್ರೆಸ್ ಕೂಡ ಸ್ಟಿಚ್ ಮಾಡಿದ್ದೇನೆ, ಟಾಪ್ ಒಂದು. ಅದನ್ನು ನಿಮಗೆ 2 ಟಾಪು ಪ್ಯಾಂಟು ಆಮೇಲೆ ತೋರಿಸ್ತೇನೆ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ. ಸಿಂಪಲ್ಲಾಗಿಯೇ ಇಲ್ಲಿ ಸ್ಟಿಚ್ ಮಾಡಿಟ್ಟಿದ್ದೀನಿ ಟಾಪ್ ಒಂದು ಆಲ್ರೆಡಿ. ಈಗ ಬ್ಲೌಸು ಸ್ಟಿಚ್ ಮಾಡ್ಕೊತೀನಿ. ಬ್ಲೌಸು ಯಾಕೆ ಹೊಲಿತಾ ಇದ್ದೀನಿ ಅಂಥೇಳಿ
ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸ್ವಲ್ಪ ಬ್ಲೌಸ್ಗಳನ್ನು ಹೊಲಿಬೇಕಾಗಿದೆ. ಎಲ್ಲೆಲ್ಲಿ ಇಡ್ತೀನಿ ಒಂದೊಂದು ಸಾಮಾನು ನನಗೂ ಕೂಡ ಗೊತ್ತಾಗಲ್ಲ. ಸ್ನೇಹಿತರೆ, ನಾನು ನಿಮಗೆ ಏನೋ ಹೇಳಬೇಕಂದೆ. ಇದು ನೋಡಿ, ನಾನು ಯಾವಾಗಲೂ ಈ ಥರದ್ದು ಲಾಡಿ ತರ್ತೀನಿ. ಇದು ಲಂಗಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ಇದೇನು ಭಾಳ ಕಾಸ್ಟ್ಲಿ ಇಲ್ಲ, ಒಂದು 50-60 ರೂಪಾಯಿಗೆ ಒಂದು ಲಾಡಿ ಸಿಗುತ್ತೆ. ಆಲ್ಮೋಸ್ಟ್ ಅದರ ನಾನೀಗ ಅರ್ಧ ಭಾಗನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ಈಗ ಇದನ್ನೆಲ್ಲ ತೆಗೆದಿಟ್ಕೋತೀನಿ. ಇದರೊಳಗಡೆದೊಂದು ಇದನ್ನು ಮಾಡ್ತೀನಿ, ರಿಂಗನ್ನು ತೆಗೆದಿಟ್ಕೋತೀನಿ ದಾರ ಸುತ್ತೋಳಕ್ಕೆ. ಹಾಗೆ ಇದಿಷ್ಟು. ಈಗ ನಾನು ಬ್ಲೌಸು ಇದು ಸೈಡಿಗೆ ಸ್ಟಿಚ್ ಹಾಕ್ತೀನಿ. ಸೀರೆಗೆಲ್ಲ ಫ್ಯಾನ್ ಹಾಕ್ತೇನೆ ನೋಡಿ. ಇಷ್ಟು ಶೀತ ಆದರೂ ಫ್ಯಾನ್ ಬೇಕು. ಯಾಕೆ ಅಂದರೆ ಸೆಕೆ ತುಂಬಾ ಇದೆ. ಈಗ ನಾನಿಲ್ಲಿ ಲೈಟ್ ತೆಗ್ದೇನಿಲ್ಲ ಗೊತ್ತಿಲ್ಲ, ಅದಕ್ಕಾಗಿ ಬಂದೆ. ಸೆಕೆ ತುಂಬಾ ಇದೆ. ಹಾಗಾಗಿ